ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋಧವ್ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ. ತಾವು ನೋಡಬೇಕು, ನೋಡೋದ್ರ ಜೊತೆಗೆ ನಿಮ್ಮ ಅಭಿಪ್ರಾಯ ಹೊಂದಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಹುದ್ದೆಗಳೆಲ್ಲ ಬರ್ತಾ ಇದ್ದಾವೆ. ಲಿಂಗಾಯತ ಪಂಚಮಸಾಲಿ ಸಮಾಜದ ನ್ಯಾಯಯುತ ಬೇಡಿಕೆ ಬಗ್ಗೆ ನಾವು ಒಂದು ಸಭೆಯನ್ನು ಮಾಡಿದಾಗ ಶಾಂತಿಯುತ ಸಭೆಗೆ ಬಂದು ಮುಖ್ಯಮಂತ್ರಿಗಳಿಗೆ ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಿ ನಮ್ಮ ನೋವನ್ನು ತಿಳ್ಕೊಳ್ರಿ ಅಂಥೇಳಿ ವಿನಂತಿ ಮಾಡಿದರೂ ಕೂಡ ಮುಖ್ಯಮಂತ್ರಿಗಳಿಗೆ ಇಷ್ಟು ದೊಡ್ಡ ಸಮಾಜದ ನೋವನ್ನು ಬಂದು ತಿಳ್ಕೊಂಡು ಅದ್ರ ಬಗ್ಗೆ ಸ್ಪಂದಿಸುವಂಥ ಮನಸ್ಸಿರಲಿಲ್ಲ. ಅವರು ಬರೋದಿಲ್ಲ ಅಂತ ಹೇಳಿದಾಗ ಸ್ವಾಮೀಜಿಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಬರೋದಿಲ್ಲ ಅಂತಂದರೆ ನಾವಾದರೂ ಕೂಡ ಅವ್ರ ಹತ್ರ ಹೋಗಿ ಮನವಿಯನ್ನು ಕೊಡ್ತೇವೆ ಅಂಥೇಳಿ ಶಾಂತಿಯುತವಾಗಿ ಮನವಿಯನ್ನು ಕೊಟ್ಟಾಗ ಅಲ್ಲಿ ಸ್ವಾಮೀಜಿಯವರಿದ್ದಾರೆ, ಸಮಾಜದ ಎಲ್ಲ ಭಾಗದಿಂದ ಬಂದಂಥ ರೈತರಿದ್ದಾರೆ, ಬಡ ವಿದ್ಯಾರ್ಥಿಗಳಿದ್ದಾರೆ ಅಂಥೇಳಿ ಯಾವುದನ್ನು ಕೂಡ ಗಮನಿಸ್ತಾ ಗಂಡ್ಮಕ್ಕಳು, ಹೆಣ್ಮಕ್ಕಳು, ಮಕ್ಕಳು, ಚಿಕ್ಕ ಕಾಲೇಜಿನ ಹುಡುಗರು ಸ್ವಾಮೀಜಿ ಅವ್ರ ಮೇಲೆ, ವಕೀಲರ ಮೇಲೆ, ಎಲ್ಲದರ ಮೇಲೆ ಕೂಡ ಲಾಠಿ ಪ್ರಹಾರ ಮಾಡುವಂಥ ದುಷ್ಕೃತ್ಯ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ. ನೋಡಿ, ಸರ್ಕಾರ ಇರ್ತಕ್ಕಂಥದ್ದು ಸರ್ಕಾರಿ ಆಸ್ತಿ, ಸಾರ್ವಜನಿಕ ಆಸ್ತಿ ಕಾಪಾಡ್ತಕ್ಕಂಥದ್ದು, ಜೊತೆಯಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದನ್ನು ಸರ್ಕಾರ, ಯಾವುದೇ ಸರ್ಕಾರ ಇದ್ದರೂ ಕೂಡ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಅವರ ಒಂದು ಮೂಲ ಸದುದ್ದೇಶ ಇರ್ತಕ್ಕಂಥದ್ದು. ಸರ್ಕಾರಿ ಆಸ್ತಿಯನ್ನು ನಷ್ಟ ಮಾಡೋದು, ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಾಗ ಪೊಲೀಸರು ಏನು ಕ್ರಮ ತಗೋಬೇಕು ಅದು ತೆಗೆದುಕೊಂಡಿರ್ತಾರೆ. ಅದಕ್ಕೆ ನಾವು ಟೀಕೆ ಮಾಡ್ತಕ್ಕಂಥದ್ದೆಲ್ಲ ಮಾಡಿದ್ರೆ ಸುಮ್ಮನೆ ಊಹೆ ಮಾಡ್ಕೊಳ್ಳೋಣ. ಪೊಲೀಸರು ಏನು ಕ್ರಮ ತೊಗೊಳ್ದೆ ಅವರೆಲ್ಲ ವಿಧಾನಸೌಧಕ್ಕೆ ದುಡ್ಡುಬಿಟ್ಟಿದ್ರೆ ಏನಾಗ್ತಿತ್ತು ಹೇಳಿ ನೋಡಿ. ಅದಕ್ಕೆ ಆಗಬೇಕಾಗಿತ್ತು, ಅದು ಆಗಬಾರ್ದು ಅಂತಕ್ಕಂಥ ಮುನ್ನೆಚ್ಚರಿಕೆಯನ್ನು ಪೊಲೀಸರು ತೆಗೆದುಕೊಂಡಿದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ಕೂಡ ಎಲ್ಲ ಆಗ್ತಾ ಇದ್ದಾವೆ. ಅದ್ರ ಮೇಲೆ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂತಾರೆ, ಇನ್ನು ಕೆಲವು ಜನ ಸಂಬಂಧಪಟ್ಟವ್ರನ್ನ ಅಮಾನತಲ್ಲಿ ಇಡಬೇಕು ಅಂತಾರೆ, ಪರಿಹಾರ ಕೊಡಬೇಕು ಅಂತಾರೆ. ಅವೆಲ್ಲ ಚರ್ಚೆಯಲ್ಲಿ ಇದ್ದಾವೆ. ಅದು ಮುಂದೆ ಏನು ತೀರ್ಮಾನ ಆಗ್ತದೆ ನೋಡೋಣ. ಈಗಾಗಲೇ ಹಲವಾರು ನಾಯಕರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾವು ಕೇಳ್ತಿರ್ತಕ್ಕಂಥ ಮೀಸಲಾತಿ ಪಂಚಮಸಾಲಿ ಸಮಾಜಕ್ಕೆ ಶೈಕ್ಷಣಿಕ ಮತ್ತು ಉದ್ಯೋಗಕ್ಕಾಗಿ ಮಾತ್ರ, ರಾಜಕೀಯಕ್ಕಾಗಿ ಮೀಸಲಾತಿಯನ್ನು ಕೇಳ್ತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ ಬಯಸೋದೇನೆಂದ್ರೆ, ಸನ್ಮಾನ್ಯ ಯಡಿಯೂರಪ್ಪನವರು ಕುಮಾರಸ್ವಾಮಿಗಳು ಇದ್ದಂಥ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ಆಳಿದ ಈ ಜಾಗದಲ್ಲಿ ಸುವರ್ಣಸೌಧ ನಿರ್ಮಾಣವಾಗಿದೆ. ಆ ಸುವರ್ಣಸೌಧದಲ್ಲಿ ನೀವು ಕುಂತು ರಾಣಿ ಚೆನ್ನಮ್ಮಾಜಿಯ ವಂಶಸ್ಥರ ರಕ್ತವನ್ನು ನೀವು ಹರಿಸಿರಿ ಮೊನ್ನೆ ಲಾಠಿ ಚಾರ್ಜ್ ಮಾಡೋದ್ರ ಮುಖಾಂತರ. ಆ ರಾಣಿ ಚೆನ್ನಮ್ಮನ ವಂಶಜರ ಶಾಪ ನಿಮಗೆ ತಟ್ತೈತಿ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಸದನದಲ್ಲಿ ಏನು ಉತ್ತರ ಕೊಡ್ತೀರಿ? ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕ್ಯಾರ ಅಂತ ಹೇಳ್ತೀರಿ. ಸುಪ್ರೀಂ ಕೋರ್ಟಿಗೆ 2D ಅಫಿಡವಿಟ್ ಏನಿದೆ, ಅಂಟಿಲ್ ಫರ್ದರ್ ಹಿಯರಿಂಗ್ ಅಂತಿದೆ. ಸದನದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಸದನವನ್ನು ತಪ್ಪದಾರಿಗೆ ಹೇಳ್ತೀರಿ ಅಂತಂದ್ರೆ ಯಾವ ಮಟ್ಟಕ್ಕೆ ನೀವು ಹೋಗ್ತಾ ಇದ್ದೀರಿ ಅನ್ನೋದನ್ನು ನೀವೇ ನೋಡ್ಕೋಬೇಕನ್ನುವಂಥ ಮಾತನ್ನು ಹೇಳಿ. ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ದೇವೆ. ಯಾಕಂದರೆ ಬಾಧಿತರಿಗೆ ಸರ್ಕಾರ ವಿವಿಧ ವಿದ್ಯಾರ್ಥಿಗಳಿಗೆ 10 ಲಕ್ಷ 15 ಲಕ್ಷ ಅಂತೇಳಿ ವಿಂಗಡಿಸಿದೆ. ನಮಗೂ ಕೂಡ ಅದನ್ನು ಜಾರಿ ತರಬಹುದು ಅಂತ ಹೇಳಿ ಈ ಪಕ್ಷದಲ್ಲಿ ಮನೆಯಲ್ಲಿ ನಾವು ಕೇಳ್ತೀವಿ. ಯಾಕಂದರೆ ನಮ್ಮ ಮಕ್ಕಳು ಕೂಡ ಕರ್ನಾಟಕ ರಾಜ್ಯದ ಎಲ್ಲ ಸೈನಿಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತು ನಾವು ಕರ್ನಾಟಕ ರಾಜ್ಯದ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ಸೈನಿಕರು ಒಂದಾಗಿ ಸೇರಿ
ಹೋರಾಡೋದಕ್ಕೆ ಕಾರಣ ಸರ್ಕಾರದಿಂದ ಸೈನಿಕರಿಗೆ ಸಿಗಬೇಕಾದ ಸೌಲಭ್ಯಗಳು ಸರಿಯಾಗಿ ಸಿಗುತ್ತಿಲ್ಲ. ಸರ್ಕಾರದಿಂದ ಆದೇಶ ಆಗಿದ್ದರೂ ಕೂಡ ಸ್ಥಳೀಯ ಅಧಿಕಾರಿಗಳು ಅವನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸೈನಿಕರಿಗೆ ಆ ಆಫೀಸು ಈ ಆಫೀಸು ಅಂತ ಓಡಾಡೋದ್ರಲ್ಲೇ ಅವರ ಟೈಮು ಹೋಗ್ತಾ ಇದೆ. ಯಾರಿಗೂ ಯಾವುದೇ ರೀತಿ ಸೌಲಭ್ಯಗಳು ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕಿದಾರಪ್ಪ ಅಂತ ಅನ್ಬೋದು. ಏನು ಅನಿಸ್ತು ನಿಮಗೆ? ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳೇ ವಂದನೆಗಳು.